ವಿದ್ಯಾರ್ಥಿಗಳೇ, ಕರ್ನಾಟಕ LMSಗೆ ಸ್ವಾಗತವನ್ನು ಕೋರ್ತಾ ಅಧ್ಯಾಯ 3ರ 2ನೇ ಸೆಷನ್ ಕಾನ್ಸೆಪ್ಟ್ ಆಫ್ ಕಾಸ್ಟ್ ವೆಚ್ಚದ ಪರಿಕಲ್ಪನೆಗಳಲ್ಲಿ TFC, TVC ಮತ್ತು TCಗಳ ಬಗ್ಗೆ ಈ ಸೆಷನ್ನಲ್ಲಿ ನಾವು ನೋಡ್ತಾ ಹೋಗಬೇಕಾಗುತ್ತೆ. ಮೊದಲನೇದಾಗಿ in economics, especially in short run, the cost can be divided into two main components. These are total fixed cost and total variable cost, TFC and TVC. The sum of TFC and TVC are give us the total cost. ಅಲ್ಪಾವಧಿಯಲ್ಲಿ ಉದ್ಯಮದ ವೆಚ್ಚಗಳನ್ನು ಎರಡು ವಿಧಗಳಾಗಿ ವರ್ಗೀಕರಿಸಬಹುದು. ಅವುಗಳೆಂದರೆ ಒಟ್ಟು ಸ್ಥಿರ ವೆಚ್ಚ ಮತ್ತು ಒಟ್ಟು ಬದಲಾಗುವ ವೆಚ್ಚ, ಜೊತೆಗೆ ಒಟ್ಟು ವೆಚ್ಚ. ಒಟ್ಟು ವೆಚ್ಚ, ಒಟ್ಟು ಸ್ಥಿರ ವೆಚ್ಚ ಮತ್ತು ಒಟ್ಟು ಬದಲಾಗುವ ವೆಚ್ಚಗಳನ್ನು ಒಟ್ಟಿಗೆ ಸೇರಿಸುವುದರಿಂದ ನಾವು ಪಡೆದುಕೊಳ್ಳಬಹುದಾಗಿದೆ. ಶಾರ್ಟ್ ರನ್ ಕಾಸ್ಟ್, ಟೋಟಲ್ ಫಿಕ್ಸ್ಡ್ ಕಾಸ್ಟ್ ಅಂಡ್ ಟೋಟಲ್ ವೇರಿಯಬಲ್ ಕಾಸ್ಟ್. ಫಸ್ಟ್ ಒನ್, ಟೋಟಲ್ ಫಿಕ್ಸ್ಡ್ ಕಾಸ್ಟ್. Fixed costs are those that don't change with the amount of output of a company produces. These are costs that a firm has to pay even if it producing a lot or a little or nothing at all. We often call these overhead costs. Some examples of fixed costs are rent, insurance, property tax, and manager salary. These are the costs associated with the fixed factors of production, which cannot be changed in short run. ವೆಚ್ಚಗಳಲ್ಲಿ ಮುಖ್ಯವಾಗಿ ಸ್ಥಿರ ವೆಚ್ಚ ಮತ್ತು ಒಟ್ಟು ಸ್ಥಿರ ವೆಚ್ಚ ಮತ್ತು ಒಟ್ಟು ಬದಲಾಗುವ ವೆಚ್ಚಗಳು. ಮೊದಲನೇದಾಗಿ ಒಟ್ಟು ಸ್ಥಿರ ವೆಚ್ಚಗಳು ಅಂದರೆ ಕಂಪನಿ ಉತ್ಪಾದಿಸುವಂತಹ ಪ್ರಮಾಣದೊಂದಿಗೆ ಬದಲಾಗದೇ ಇರುವಂತಹ ವೆಚ್ಚಗಳು. ಇವು ಅಲ್ಪಾವಧಿಗೆ ಸಂಬಂಧಪಟ್ಟಿದ್ದು. ಅಲ್ಪಾವಧಿಯಲ್ಲಿ ಉದ್ಯಮದ ಉತ್ಪನ್ನ ಹೆಚ್ಚಾಗಲಿ ಕಡಿಮೆ ಆಗಲಿ ಅಥವಾ ಉದ್ಯಮ ಅಲ್ಪಾವಧಿಯಲ್ಲಿ ಏನನ್ನೂ ಉತ್ಪಾದಿಸದೇ ಹೋದರೂ ಸಹ ಇಂತಹ ವೆಚ್ಚಗಳನ್ನು ಪಾವತಿ ಮಾಡಲೇಬೇಕಾಗುತ್ತೆ. ಅದಕ್ಕೋಸ್ಕರ ಈ ವೆಚ್ಚಗಳನ್ನು ಓವರ್ ಹೆಡ್ ವೆಚ್ಚಗಳು ಅಂತಂದು ಕರೆಯಲಾಗುತ್ತೆ. ಸ್ಥಿರ ವೆಚ್ಚಗಳಿಗೆ ಉದಾಹರಣೆ ಹೇಳೋದಾದ್ರೆ ಕಟ್ಟಡಕ್ಕೆ ನೀಡುವಂತಹ ಬಾಡಿಗೆ, ವಿಮಾ ವೆಚ್ಚ, ಆಸ್ತಿಗಳ ಮೇಲಿನ ತೆರಿಗೆಗಳು, ಮ್ಯಾನೇಜರ್ಗೆ ನೀಡುವಂತಹ ವೇತನ, ಇವುಗಳನ್ನು ನಾವು ಉದಾಹರಣೆಯಾಗಿ ಕೊಡಬಹುದು. ಸಾಮಾನ್ಯವಾಗಿ ಒಟ್ಟು ಸ್ಥಿರ ವೆಚ್ಚ ಅಂದರೆ ಸ್ಥಿರ ಉತ್ಪಾದನಾಂಗಗಳ ಮೇಲೆ ಮಾಡಲಾಗುವಂತಹ ವೆಚ್ಚ ಅಂತಂದು ನಾವು ಹೇಳಬಹುದು. ಇವುಗಳನ್ನು ಅಲ್ಪಾವಧಿಯಲ್ಲಿ ಬದಲಾಯಿಸುವುದಕ್ಕೆ ಅವಕಾಶ ಇರೋದಿಲ್ಲ. ನೆಕ್ಸ್ಟ್, ಸೆಕೆಂಡ್ ಒನ್, variable cost. Unlike fixed cost, variable cost change as the level of output changes. If a firm produce more, then
its variable cost go up. If a firm produces less, then variable cost go down. If the firm shut down for a period, it won't incur any variable costs. These costs are for variable factors of production, which can be changed in the short run. Some examples of variable costs include wages for labor, price for raw materials, and the cost of fuel and electricity. We sometimes call variable costs as prime cost or direct costs. ಎರಡನೇದಾಗಿ ಬದಲಾಗುವ ವೆಚ್ಚ. ಈ ಬದಲಾಗುವ ವೆಚ್ಚಗಳು ಸ್ಥಿರ ವೆಚ್ಚಗಳಿಗಿಂತ ಭಿನ್ನವಾಗಿರುತ್ತವೆ. ಉತ್ಪಾದನೆ ಬದಲಾದಂತೆ ಬದಲಾಗುವ ವೆಚ್ಚಗಳು ಸಹ ಬದಲಾಗ್ತಾ ಹೋಗ್ತವೆ. ಒಂದು ಸಂಸ್ಥೆ ಹೆಚ್ಚು ಉತ್ಪಾದನೆ ಮಾಡ್ತಾ ಹೋದಂತೆ ಬದಲಾಗುವ ವೆಚ್ಚಗಳು ಸಹ ಹೆಚ್ಚಾಗ್ತಾ ಹೋಗ್ತವೆ. ಅದೇ ರೀತಿ ಉತ್ಪಾದನೆಯನ್ನ ಕಡಿಮೆ ಮಾಡಿದ್ರೆ ಬದಲಾಗುವ ವೆಚ್ಚಗಳು ಸಹ ಕಡಿಮೆಯಾಗ್ತಾ ಹೋಗ್ತವೆ. ಒಂದು ವೇಳೆ ಅಲ್ಪಾವಧಿಯಲ್ಲಿ ಉದ್ಯಮವನ್ನು ಸ್ಥಗಿತಗೊಳಿಸಿದ್ರೆ ಅಥವಾ ಉತ್ಪಾದನೆಯನ್ನೇ ಕೈಗೊಳ್ಳದೇ ಇದ್ರೆ ಆಗ ಉದ್ಯಮ ಬದಲಾಗುವ ವೆಚ್ಚಗಳನ್ನು ಭರಿಸುವಂತಹ ಅವಶ್ಯಕತೆ ಇರುವುದಿಲ್ಲ. ಸಾಮಾನ್ಯವಾಗಿ ಬದಲಾಗುವ ಉತ್ಪಾದನಾಂಗಗಳ ಮೇಲೆ ಮಾಡುವಂತಹ ವೆಚ್ಚವನ್ನು ಬದಲಾಗುವ ವೆಚ್ಚ ಅಂತಂದು ಕರೆಯಲಾಗುತ್ತೆ. ಇವುಗಳನ್ನ ಅತ್ಯಲ್ಪಾವಧಿಯಲ್ಲಿ ಬದಲಾಯಿಸೋದಿಕ್ಕೆ ಅವಕಾಶ ಇದೆ. ಅಸ್ಥಿರ ವೆಚ್ಚಗಳಿಗೆ ಒಂದಿಷ್ಟು ಉದಾಹರಣೆ ಕೊಡೋದಾದ್ರೆ ತಾತ್ಕಾಲಿಕ ಕಾರ್ಮಿಕರಿಗೆ ನೀಡುವಂತಹ ವೇತನ, ಕಚ್ಚಾ ವಸ್ತುಗಳನ್ನು ಕೊಳ್ಳುವುದಕ್ಕಾಗಿ ಮಾಡುವಂತಹ ವೆಚ್ಚ, ಇಂಧನ ಮತ್ತು ವಿದ್ಯುತ್ ಶಕ್ತಿ ಮೇಲಿನ ವೆಚ್ಚ, ಇವುಗಳನ್ನು ನಾವು ಬದಲಾಗುವ ವೆಚ್ಚಗಳಿಗೆ ಉದಾಹರಣೆಯಾಗಿ ಕೊಡಬಹುದು. ಬದಲಾಗುವ ವೆಚ್ಚಗಳನ್ನ ಪ್ರಧಾನ ವೆಚ್ಚಗಳು ಅಥವಾ ನೇರ ವೆಚ್ಚಗಳು ಅಂತಂದು ಸಹ ಕರೆಯಲಾಗುತ್ತೆ. ನೆಕ್ಸ್ಟ್, ಟೋಟಲ್ ಕಾಸ್ಟ್. ಟೋಟಲ್ ಕಾಸ್ಟ್ ಈಸ್ ಸಿಂಪ್ಲಿ ದ ಸಮ್ ಆಫ್ ಫಿಕ್ಸ್ಡ್ ಕಾಸ್ಟ್ ಅಂಡ್ ವೇರಿಯಬಲ್ ಕಾಸ್ಟ್. ಟೋಟಲ್ ಫಿಕ್ಸ್ಡ್ ಕಾಸ್ಟ್ ಅಂಡ್ ಟೋಟಲ್ variable cost. We can write this as TC equals TFC plus TVC. TC stands for total cost equals total variable cost plus total fixed cost. Because the variable cost changes with output, the total cost will also change with the level of output. As output increases, then the total cost also increases. ಒಟ್ಟು ವೆಚ್ಚಗಳ ಬಗ್ಗೆ ನೋಡೋದಾದ್ರೆ ಒಟ್ಟು ವೆಚ್ಚಗಳು ಒಟ್ಟು ಸ್ಥಿರ ವೆಚ್ಚ ಮತ್ತು ಒಟ್ಟು ಬದಲಾಗುವ ವೆಚ್ಚಗಳ ಮೊತ್ತ ಅಂತಂದು ಹೇಳಬಹುದು. ಇದನ್ನ ಸೂತ್ರದಲ್ಲಿ TC equals TFC plus TVC. TC ಅಂದ್ರೆ ಒಟ್ಟು ವೆಚ್ಚ, TFC ಒಟ್ಟು ಸ್ಥಿರ ವೆಚ್ಚ ಹಾಗೂ TVC ಒಟ್ಟು ಬದಲಾಗುವ ವೆಚ್ಚ. ಬದಲಾಗುವ ವೆಚ್ಚದೊಂದಿಗೆ ಒಟ್ಟು ವೆಚ್ಚವೂ ಸಹ ಬದಲಾಗ್ತಾ ಹೋಗುತ್ತೆ. ಉತ್ಪಾದನೆ ಹೆಚ್ಚಾದಂತೆ ಒಟ್ಟು ವೆಚ್ಚವೂ ಸಹ ಹೆಚ್ಚಾಗ್ತಾ ಹೋಗುತ್ತೆ. We can understand the cost concept with the help of this table. When output is 0, then the total fixed cost is 50, but the total variable cost is 0. Therefore, the total cost is 50 because
Total cost is the sum of total fixed cost plus total variable cost. As output increases to 1, 2, 3 and so on, we can see that the total fixed cost stay the same at 50 rupees. The total variable cost increases as more is produced. The total cost is the sum of these two, total fixed and total variable costs. It also increases as output increases. This is perfectly demonstrate the relationship between TFC, TVC and TC. ಇಲ್ಲಿ ಉತ್ಪನ್ನ ಪ್ರಮಾಣ ಕೋಷ್ಟಕದಂತೆ 0 ಇದ್ದರೂ ಸಹ ಒಟ್ಟು ಸ್ಥಿರ ವೆಚ್ಚ 50 ಇರೋದನ್ನು ನಾವು ಕಾಣಬಹುದು. ಅದೇ ರೀತಿ ಒಟ್ಟು ಬದಲಾಗುವ ವೆಚ್ಚ ಉತ್ಪನ್ನ 0 ಇದ್ದಾಗ ಅದು ಸಹ 0 ಆಗಿರುತ್ತೆ. ಆದರೆ ಒಟ್ಟು ವೆಚ್ಚ 0 ಆಗೋದಕ್ಕೆ ಸಾಧ್ಯ ಇಲ್ಲ. ಏಕೆಂದರೆ ಒಟ್ಟು ಸ್ಥಿರ ವೆಚ್ಚ ಪ್ಲಸ್ ಒಟ್ಟು ಬದಲಾಗುವ ವೆಚ್ಚಗಳ ಮೊತ್ತವಾಗಿದೆ. ಅದೇ ರೀತಿ ಉತ್ಪನ್ನ ಪ್ರಮಾಣ 1, 2, 3, 4, 5 ಈ ರೀತಿ ಹೆಚ್ಚುತ್ತಾ ಹೋದಂತೆ ಒಟ್ಟು ಸ್ಥಿರ ವೆಚ್ಚದಲ್ಲಿ ಯಾವುದೇ ಬದಲಾವಣೆ ಆಗೋದಿಲ್ಲ. ಒಟ್ಟು ಸ್ಥಿರ ವೆಚ್ಚ ಎಲ್ಲ ಉತ್ಪನ್ನದ ಮಟ್ಟದಲ್ಲಿಯೂ ಒಂದು ವೇಳೆ ಉತ್ಪನ್ನ 0 ಇದ್ದಾಗಲೂ ಸಹ ಅದು ಸ್ಥಿರವಾಗಿಯೇ 50 ಆಗಿರುತ್ತೆ. ಆದರೆ ಒಟ್ಟು ಬದಲಾಗುವ ವೆಚ್ಚ ಉತ್ಪನ್ನ ಪ್ರಮಾಣ 0 ಇದ್ರೆ ಒಟ್ಟು ಬದಲಾಗುವ ವೆಚ್ಚನೂ 0 ಇರುತ್ತೆ. ಉತ್ಪನ್ನ ಪ್ರಮಾಣ 1 ಆದಾಗ TVC 20, 2 ಆದಾಗ 35, ಉತ್ಪನ್ನ ಪ್ರಮಾಣ 3 ಆದಾಗ 60. ಈ ರೀತಿ ಉತ್ಪನ್ನ ಪ್ರಮಾಣ ಹೆಚ್ಚುತ್ತಾ ಹೋದಂತೆ ಒಟ್ಟು ಬದಲಾಗುವ ವೆಚ್ಚವೂ ಸಹ ನಿರಂತರವಾಗಿ ಹೆಚ್ಚುತ್ತಾ ಹೋಗ್ತಿರುವುದನ್ನು ನಾವು ಕಾಣಬಹುದು. ಮತ್ತು TC, TFC ಮತ್ತು TVCಗಳ ಮೊತ್ತವಾಗಿದೆ. 50 ಪ್ಲಸ್ 0 50, 50 ಪ್ಲಸ್ 20 70, 50 ಪ್ಲಸ್ 35 85. ಈ ರೀತಿ TC, TFC ಮತ್ತು TVCಗಳ ಮೊತ್ತವಾಗಿರುವುದರಿಂದ ಉತ್ಪನ್ನ ಪ್ರಮಾಣ ಹೆಚ್ಚುತ್ತಾ ಹೋದಂತೆ TCಯು ಸಹ ಹೆಚ್ಚುತ್ತಾ ಹೋಗುತ್ತಿರುವುದನ್ನು ನಾವು ಕಾಣಬಹುದು. ಜೊತೆಗೆ TCಯ ಹೆಚ್ಚಳದ ದರ TVCಯ ಹೆಚ್ಚಳದ ದರಕ್ಕೆ ಸಮನಾಗಿರುವುದನ್ನು ನಾವು ಈ ಕೋಷ್ಟಕದಿಂದ ಅರ್ಥ ಮಾಡಿಕೊಳ್ಳಬಹುದು. ಇದು ರೇಖಾಚಿತ್ರ. The total fixed cost is the horizontal line because it doesn't change with output. The total variable cost line starts at 0 or origin and rises, it increases with output. The total cost curve is the sum of total fixed and total variable cost curve. It starts at the same point as the TFC curve on the y-axis, then follows the same shape as the TVC curve, just shifted upward by amount of fixed cost. ರೇಖಾಚಿತ್ರದಲ್ಲಿ TC, TVC, TFC ನಡುವಿನ ಸಂಬಂಧವನ್ನು ನಾವು ನೋಡಬಹುದು. ರೇಖಾಚಿತ್ರದಲ್ಲಿ TFC ರೇಖೆ OX ಅಕ್ಷಕ್ಕೆ ಸಮಾನಾಂತರವಾಗಿರುವುದನ್ನು ನಾವು ಕಾಣಬಹುದು. ಅಂದ್ರೆ ಉತ್ಪನ್ನ ಪ್ರಮಾಣ ಎಷ್ಟೇ ಹೆಚ್ಚಾಗ್ತಾ ಹೋದ್ರೂ TFC ಮಾತ್ರ ಸ್ಥಿರವಾಗಿಯೇ ಇರುತ್ತೆ. ಅದಕ್ಕೋಸ್ಕರ ಅದು YXಗೆ ಪ್ಯಾರಲಲ್ ಆಗಿರುವುದನ್ನು ನಾವು ಕಾಣಬಹುದು.
ಅದೇ ರೀತಿ ಟಿವಿಸಿ ಟಿವಿಸಿ ಮೂಲದಿಂದ ಅಂದ್ರೆ 0ಯಿಂದ ಆರಂಭ ಆಗಿದೆ, ಮತ್ತೆ ಉತ್ಪನ್ನ ಪ್ರಮಾಣ ಹೆಚ್ಚುತ್ತಾ ಹೋದಂತೆ ಟಿವಿಸಿ ಸಹ ಹೆಚ್ಚುತ್ತಾ ಹೋಗುತ್ತಿರುವುದನ್ನು ನಾವು ರೇಖಾಚಿತ್ರದಲ್ಲಿ ಗಮನಿಸಬಹುದು. ಮತ್ತೆ ಟಿಸಿ ಟಿಎಫ್ಸಿ ಮತ್ತು ಟಿವಿಸಿಗಳ ಮೊತ್ತ ಅಂತಂದು ಈಗಾಗಲೇ ನಾವು ತಿಳ್ಕೊಂಡಿದ್ದೀವಿ. ಹಾಗಾಗಿ ಟಿವಿಸಿ ಮತ್ತು ಟಿಎಫ್ಸಿ ಗಿಂತಲೂ ಟಿಸಿ ಮೇಲ್ಗಡೆಗಿದೆ. ಮತ್ತೆ ಟಿಎಫ್ಸಿಯ ಕನಿಷ್ಠ ಬಿಂದುವಿನಿಂದ ಟಿಸಿಯ ಕನಿಷ್ಠ ಬಿಂದು ಟಿಎಫ್ಸಿ ರೇಖೆಯ ಮೂಲಕ್ಕೆ ಸಮನಾಗಿರೋದನ್ನು ನಾವು ಕಾಣಬಹುದು. ಹಾಗೂ ಉತ್ಪನ್ನ ಪ್ರಮಾಣ ಹೆಚ್ಚುತ್ತಾ ಹೋದಂತೆ ಟಿಸಿಯು ಸಹ ಹೆಚ್ಚುತ್ತಾ ಹೋಗಿದೆ. ಮತ್ತೆ ರೇಖಾಚಿತ್ರದಲ್ಲಿ ನಾವು ಗಮನಿಸುವಂತೆ ಟಿವಿಸಿ ರೇಖೆಯ ಆಕಾರ ಮತ್ತು ಟಿಸಿ ರೇಖೆಯ ಆಕಾರ ಎರಡೂ ಸಹ ಒಂದೇ ರೀತಿ ಇರುವುದನ್ನು ನಾವು ಕಾಣಬಹುದು. ಅಂದ್ರೆ ಟಿವಿಸಿಯಲ್ಲಾಗುವಂತಹ ಹೆಚ್ಚಳದ ರಿಫ್ಲೆಕ್ಷನ್ನು ಟಿಸಿ ರೇಖೆಯ ಹೆಚ್ಚಳದಲ್ಲಿ ನಮಗೆ ಕಂಡು ಬರ್ತಾ ಇದೆ. ಇಷ್ಟು ಟಿಸಿ, ಟಿಎಫ್ಸಿ ಮತ್ತು ಟಿವಿಸಿ ರೇಖೆಗಳ ನಡುವಿನ ಸಂಬಂಧ ಮತ್ತು ಅವುಗಳ ಅರ್ಥ ವಿವರಣೆ. ಥ್ಯಾಂಕ್ ಯು.